ಕಣಕ್ಕ, ನಾನು ಇನ್ನು ಹೊರಡ್ಲಾ? ಸರಿ ಆಯ್ತು ಕಣೋ, ನಾನು ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಮನೇಲಿ. ಆದರೆ ಏನು ಮಾಡೋದು, ಎಲ್ಲ ಖಾಲಿ ಆಗಿಬಿಟ್ಟಿದೆ. ತರಕಾರಿ ಇಲ್ಲ, ಏನೂ ಇಲ್ಲ. ಅದಕ್ಕೆ ಏನಾದರೂ ತೊಗೊಂಬರೋಣ ಅಂತ ಅಂದ್ಕೊಂಡೆ. ಏನಾದ್ರೂ ಮಂಡಕ್ಕಿ ಏನಾದರೂ ತೊಗೊಂಬಂದು ಒಗ್ಗರಣೆ ಮಾಡ್ತೀನಿ, ಇರ್ತೀಯಾ? ತರಕಾರಿ ಇಲ್ಲ, ಈರುಳ್ಳಿನೂ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಂಡಕ್ಕಿ ಒಗ್ಗರಣೆ ಮಾಡ್ಕೊಡ್ತೀನಿ. ಹಾಂ, ಇರ್ತೀಯ ಸ್ವಲ್ಪ ಹೊತ್ತು? ಅಯ್ಯೋ ಏನು ಬೇಡ ಸುಗುಣಕ್ಕ, ನನಗೆ ಟೈಮ್ ಆಗುತ್ತೆ, ಹೋಗ್ತೀನಿ ನಾನು. ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಐತೆ, ಏನೋ ಕೆಲಸ ನೋಡ್ಕೋಬೇಕು. ಅದು ಎಲ್ಲ JCP ಗೆಲ್ಲ ಹೇಳ್ಬಿಟ್ಟು ಅದು ಹೊಲ್ದತ್ರ ಎಲ್ಲ ಕ್ಲೀನಿಂಗ್ ಮಾಡಿಸ್ಬೇಕು. ಅದಕ್ಕೋಸ್ಕರನ ನಾನು ಬೇಗ ಹೋಗ್ಬೇಕು. ಸರಿ ಆಯ್ತು ಕಣೋ. ಸೀದಾ ಊರಿಗೆ ಹೋಗ್ತೀಯ ಇವಾಗ? ಅವಳ ಮಂತಕ್ಕೇನು ಹೋಗಬೇಡ. ಸೀದಾ ಊರಿಗೆ ಹೋಗ್ಬಿಡು ನೀನು. ಇಲ್ಲ, ನಾನು ಊರಿಗೆ ಹೋಗ್ಬಿಡ್ತೀನಿ. ಊರಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಗಿಡ ಕೆಳಿಸೋದೆಲ್ಲ ಅದು ಯಾವಾಗ ಬರ್ತೀರಾ ಏನು ಅಂತೇಳಿ JCP ಅವ್ರ ಹತ್ರ ಎಲ್ಲ ಮಾತಾಡ್ಬಿಟ್ಟು ಅದೊಂದು ಸ್ವಲ್ಪ ಕೆಲಸ ಆಗೋದು ನೋಡ್ಕೋಬೇಕು ನಾನು. ನಾನು ಬೇರೆ ಏನೋ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಕಣಕ್ಕ. ಇವಾಗ ನಾನು ಕೆಲಸ ಆಗೋದು ನೋಡ್ಕೊತೀನಿ. ಸುಮ್ಮನೆ ನಾನು ಬೇರೆದೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಸರಿ ಆಯಿತು. ನೀನೇನು ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವಳಾಗಿ ಅವಳು ಬರೋ ತನಕ ನೀನು ಕರ್ಕೊಂಡು ಹೋಗ್ಬೇಡ, ಸರಿನಿ? ಅವಳೇಟಿಗೆ ಅವಳೇ ಬರಲಿ. ನಾನೆಲ್ಲ ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ಅಂತ ಅವಳಾಗಿ ಅವಳು ಬರಬೇಕು. ಸರಿ ಆಯಿತು ಸುಗುಣಕ್ಕ, ಹಾಗೆ ಮಾಡ್ತೀನಿ. ಸುಗುಣಕ್ಕ ಯಾವಾಗಲೂ ಬಂದಿದ್ಯಾ? ಯಾವಾಗ ಬಂದೆ? ನಾನು ಸುಗುಣಕ್ಕ ಎಷ್ಟು ದಿವಸ ಆದರೂ ಬರಲಿಲ್ಲ, ಯಾರೂ ಇಲ್ಲ ಮನೆ ಹತ್ರ, ಬೇಜಾರಾಗುತ್ತೆ ಅನ್ಕೊಂತಿದ್ದೆ. ಸರಿ ಆಯ್ತಕ್ಕ, ಬರ್ತೀನಿ ನಾನು. ಹಾಂ ಸರಿ ಆಯ್ತು ಕಣೋ, ಹೋಗ್ಬಾ. ಹೊರಟ್ರಾ ನಿನ್ನ ತಮ್ಮ? ಹೆಂಗೋ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಾರೆ ಬಿಡಪ್ಪ. ಇವಾಗ ಹೆಂಗೋ ನಿನ್ನ ಮಾತು ಕೇಳ್ತಾ ಇದ್ದಾರೆ. ಇವಾಗ ನನ್ನ ತಮ್ಮ ನನ್ನ ಮಾತೇ ಕಣೆ ಕೇಳ್ತಾ ಇರೋದು ಸುಸು. ಇವಾಗ ನನ್ನ ತಮ್ಮ ನನ್ನ ಮಾತು ಬಿಟ್ಟರೆ ಬೇರೆ ಯಾರ ಮಾತು ಕೇಳ್ತಿಲ್ಲ ಅವನು. ಅದಕ್ಕೆ ಮತ್ತೆ ಇವಳನ್ನ ಬಿಟ್ಟು ಸುಮ್ಮನಾಗಿರೋದು ಕೈ ಬಿಟ್ಟು ಇವಾಗ ನಾನು ಬಿಟ್ಟು ಹೋಗೋದಕ್ಕಂತ ಹೇಳಿ ಬಂದವನೇ ನೋಡಿ. ಆವಾಗ ಹೆಂಡ್ತಿ ಅಂತೇಳಿ ಹೊಸ ಹೊಸ್ತ್ರಾಗೆ ಎಲ್ಲರೂ ಹಂಗೆ ಅನಿಸುತ್ತೆ. ಹೊಸ ಹೊಸ್ತ್ರಲ್ಲಿ ಹಂಗೇನೆ ಹೆಂಡ್ತಿ ಬಿಟ್ಟು ಇರ್ತಿರ್ಲಿಲ್ಲ. ನಮ್ಮ ಮನೆಗೆ ಬರ್ತಾ ಇರಲಿಲ್ವೇ, ನೆಂಟ್ರ ಮನೇಲಿ ಅಷ್ಟೇ ಇರ್ತಿದ್ದು. ನೆಂಟ್ರ ಮನೆ ಸಿಕ್ಕೈತಿ ಅಂತೇಳಿ ಅಕ್ಕ ಇದ್ದಾಳೆ ಅಂತ ಹೇಳಿ ಒಂದು ದಿವಸಕ್ಕನ ಬಂದು ಮಾತಾಡಿಸ್ತಾನಲ್ಲ, ಏನಿಲ್ಲ ಅವನು. ಒಂದು ದಿವಸಕ್ಕನ ಬಂದು ಮಾತಾಡಿಸ್ತಾ ಇರಲಿಲ್ಲ ಕಣೆ ಸುಸು. ಇವತ್ತು ಹೆಂಗೋ ಬಂದು ಮಾತಾಡಿಸ್ತಾ ಇದ್ದಾನೆ. ನಾನು ಹೇಳ್ದಂಗೆ ಕೇಳ್ಕೊಂಡಿದ್ದಾನೆ ಅತ್ಲಾಗ. ಹೆಂಗೋ ಬಿಡು, ನಿನ್ನ ತಮ್ಮ ನೀನು ಹೇಳ್ದಂಗೆ ಕೇಳ್ಕೊಂಡು ಇದಾರಲ್ಲ. ಯಾವುದೋ ಹೊಸ ಸರ ಹಾಕೊಂಡಿದ್ಯಲ್ಲ ಸುಗುಣಕ್ಕ, ಯಾವುದದು ಹೊಸ ಸರನ? ಅವನೇ ನೋಡೆ ಸುಸು ಹೇಗಿದೆ ಅಂತ ಹೇಳಿ ನನ್ನ ತಮ್ಮ ಮಾಡಿಸಿದ್ದಾನೆ ಹೊಸ ಸರ. ನಮ್ಮ ಅಕ್ಕರಿಗೆಲ್ಲನ ಮಾಡಿಸಿದ್ದಾನೆ, ನಮ್ಮ ಅಕ್ಕರಿಗೂ ನಮ್ಮ ಅಮ್ಮನಿಗೊಂದು ಮಾಡಿಸಿದ್ದಾನೆ. 4 ಸರ ಮಾಡಿಸಿದ್ದಾನೆ ಕಣೆ ನನ್ನ ತಮ್ಮ. ನೋಡಿ ಹೇಗಿದೆ, ಚೆನ್ನಾಗಿದ್ಯಾ? ಭಾಳ ಚೆನ್ನಾಗೈತಪ್ಪ, ಎಷ್ಟು ಚೆನ್ನಾಗೈತೆ ಗೊತ್ತಾ? ಭಾಳ ಚೆನ್ನಾಗೈತೆ ಬಿಡು. ನೋಡಪ್ಪ ಹೆಂಗೋ ನೀನು ನಿನ್ನ ತಮ್ಮ ಎಲ್ಲ ಚೆನ್ನಾಗಾದ್ರಿ ಅಲ್ವೇನಕ್ಕ? ಎಲ್ಲರೂ ಚೆನ್ನಾಗಾದ್ವಿ. ನಾನೇನು ಅಷ್ಟೇ ಕಣೆ, ನಾನು ಯಾರಿಗೂ ತಗ್ಗಲ್ಲ ಬಗ್ಗಲ್ಲ. ನಾನು ಹೇಳ್ದಂಗೆ ಕೇಳಬೇಕೆ ಹೊರ್ತನು ಬೇರೆಯವ್ರು ಹೇಳ್ದಂಗೆ ಕೇಳ್ಕೊಂಡು ನಾನು ಯಾವತ್ತೂ ಇರಲ್ಲ. ಈ ಪ್ರೀತಿ ಏನು ಅನ್ಕೊಂಡಿದ್ಲು, ನಾವು ಹೇಳ್ದಂಗೆ ಕೇಳ್ತಾರೆ ಇವರು, ಅವ್ರ ತವ್ರ ಮನೆಯವರು ಮಾತಾಡ್ಸಲ್ಲ, ನಾವು ಮಾತಾಡಿಸ್ಲಿಲ್ಲ ಅಂತಂದರೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ಲಿ ಇವಳು ಪ್ರೀತಿ. ನಾನೇನಕ್ಕೆ ಅವಳು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ? ಅವಳು ಹೇಳ್ದಂಗೆ ಯಾಕೆ ಕೇಳ್ಬೇಕು ಹೇಳಿ ನಾನು? ಇವಾಗ ನನ್ನ ತಮ್ಮ ಬೇರೆ ಮಾತಾಡಿಸ್ತಾನೆ, ನಮ್ಮ ಅಮ್ಮ ಇರು, ನಮ್ಮ ಅಕ್ಕ ಇರು, ಎಲ್ಲರೂ ಮಾತಾಡಿಸ್ತಾರೆ. ಇವಾಗ ಎಲ್ಲರ ಹತ್ರನೂ ಚೆನ್ನಾಗಿದ್ದೀನಿ. ಇವಾಗ ನೋಡು, ಇವಳು ಹೊತ್ತು ನನ್ನ ಮೇಲೆ ಎಷ್ಟು ಜಂಬ ಮಾಡೋಳು. ಇವತ್ತು ಅವಳಿಗೆ ಎಂಥ ಪರಿಸ್ಥಿತಿ ಬಂತು. ಅಯ್ಯೋ, ನನ್ನ ಮೇಲೆ ದೌಲತ್ ಮಾಡಿದವರು ಯಾರು ಜಂಬ ಮಾಡಿದವರು ಯಾವತ್ತೂ ಉದ್ಧಾರ ಆಗಲ್ಲ ಕಣೆ. ಅವ್ರು ಬರೀ ಹಿಂಗೋಗೋದೇನೇನೆ ನೋಡಿ. ಇವತ್ತು ನಾನು ಹಿಂಗಿದ್ದೀನಿ. ನನ್ನ ತಮ್ಮ ಸರ ಬೇರೆ ಮಾಡಿಸ್ಕೊಟ್ಟ. ಇವತ್ತು ಹಂಗೆ ಹಾಕ್ಯಂಡು ತವ್ರ ಮನೆಗೆ ಹೋಗ್ತಾ ಬರ್ತಾ, ಅಯ್ಯೋ ರೇಷ್ಮೆ ಸೀರೆ ಕೊಡ್ಸವನೆ, ಕಿವಿ ಓಲೆ ಕೊಡ್ಸವನೆ. ರೇಷ್ಮೆ ಸೀರೆ ಎಷ್ಟು ಚೆನ್ನಾಗೈತೆ ಗೊತ್ತೇ, ಬೇಗ ಒಳಗೈತೀನಿ, ಸಾಕತ್ತಾಗೈತೆ ರೇಷ್ಮೆ ಸೀರೆ. ಅಂಥ ರೇಷ್ಮೆ ಸೀರೆ ಕೊಡ್ಸಿರೋದು ನನ್ನ ತಮ್ಮ. ಸುಗುಣ ಯಾವಾಗ ಬಂದಮ್ಮ? ಈಗ ಅಳಕ್ಕ ಇವಾಗ ತಾನೇ ಬಂದು ಈಗ ಕೂತ್ಕೊಂಡಿದ್ದೀನಿ ನೋಡು. ಇವಾಗಿನ ಬಂದು ನನ್ನ ತಮ್ಮ ಬಿಟ್ಟೋದ. ಇನ್ನು ಏನೋ ಕಸ ಗಿಸ ಹೊಡೆದಿಲ್ಲ, ಇನ್ನು ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು. ಧೂಳಾಗೈತೆ, ಎಲ್ಲ ಬಿಟ್ಟೋಗಿದ್ಕು, ಬೀಗ ಹಾಕೋಣೋಗಿದ್ಕೆಲ್ಲನ ಎಲ್ಲ ರೆಡಿ ಮಾಡ್ಕೋಬೇಕು. ಅವನಿರು ಏನಾದರೂ ಮಂಡಕ್ಕಿ ಒಗ್ಗರಣೆ ಹಾಕ್ಕೊಡ್ತೀನಿ ಅಂತಂದೆ. ಇಲ್ಲ ಅಕ್ಕ ಏನು ಬೇಡ ಅಂತ ಹೇಳಿ ಅದೇ ಓದ್ನಪ್ಪ. ನನ್ನ ತಮ್ಮ ಅದೇ ಓದ ಬಂದವನು. ಅವ್ನು ಇವಾಗಿನ ಬೈಕಲ್ಲಿ ಬಿಟ್ಟು ಓದ. ಯಾವುದೋ ಬೈಕ್ ಇಸ್ಕೊಂಬಂದಿದ್ದ, ಇವ್ರದ್ದು ಬೈಕ್ ಬಿಸಾಕ್ಬಿಟ್ಟ ಅಕ್ಕ. ಇವ್ರು ಬೈಕ್ ಕೊಡ್ಸಿದ್ರಂತೆ ನೆಂಟ್ರು ಬಿಸಾಕ್ಬಿಟ್ಟ. ಬೇಡ ನಿಮ್ಮ ಬೈಕ್ ಯಾರಿಗೆ ಬೇಕು ತಗೊಂಡೋಗ್ರಿ ಆಚೆಗೆ ಅಂತೇಳಿ ಬಿಸಾಕ್ಬಿಟ್ಟ ಅವನೇ. ಹೌದೇನು ಹಂಗಾರೆ ಇವ ಋತುನ್ ಕರ್ಕೊಂಡೋಗಲ್ಲ? ಋತುರ್ ಮನೆ ಹತ್ರ ಹೋಗಲ್ಲ? ಇಲ್ಲ ಹೋಗಲ್ಲ. ಅವ್ನು ನಾಳೆ ಭಾಳ ದಿವಸ ಆಗೈತೆ ಮಾತು ಬಿಟ್ಟು. ಅವಳಾಗಿ ಅವಳು ಹೋಗೋಳೆ, ಅವಳಾಗಿ ಅವಳು ಬರಬೇಕು ಅಂತ ಹೇಳಿ. ಹೊಸ ಸರ ಅಲ್ವೇನೆ ಸುಗುಣ? ಅಬ್ಬಬ್ಬ ಎಷ್ಟು ಚೆನ್ನಾಗೈತೆ ತಾಯಿ. ಹೊಸದಲ್ವೇ ಸರ? ಹೂನಕ್ಕ, 30 ಗ್ರಾಮ್ ಐತೆ. ನನ್ನ ತಮ್ಮ ಮಾಡ್ಸವನೆ. ನಮ್ಮ ಅಕ್ಕರ್ಗು ಎಲ್ಲಾನ ಒಂದು ಜೊತೆ ನನಗೆ ಕಿವಿ ಓಲೆ, ಒಂದು ರೇಷ್ಮೆ ಸೀರೆ, 2 ರೇಷ್ಮೆ ಸೀರೆ ಕೊಡ್ಸವನೆ. ಅಯ್ಯೋ ಡಿಮಾರ್ಟ್ಗೆ ಹೋಗಿದ್ವಿ, ಎಲ್ಲೆಲ್ಲೋ ಕರ್ಕೊಂಡು ಹೋದ. ಎಲ್ಲ ಮಾಲ್ಗಳಿಗೆ, ದೊಡ್ಡ ದೊಡ್ಡ ಮಾಲ್ಗಳಿಗೆಲ್ಲ ಕರ್ಕೊಂಡು ಹೋಗಿದ್ದೆ ನನ್ನ ತಮ್ಮ. ಎಲ್ಲ ಸುತ್ತಾಡ್ಕೊಂಡು ಬಂದೆ. ಅವ್ರ ಮನೆಗೆ ಹೋಗಿ ಎಂಜಾಯ್ ಮಾಡಿಕೊಂಡು ಬಂದೆ. ಎಲ್ಲರಿಗೂ ಅದೃಷ್ಟ ಬರೋದಿಲ್ಲ ಕಣಕ್ಕ. ಪಾಪ ನಿನಗೆ ತವ್ರ ಮನೆ ಇಲ್ಲ ಅಲ್ಲೇ. ತವ್ರ ಮನೆ ಇಲ್ಲದಕ್ಕೆ ನಿನಗೆ ಬೇಜಾರು. ಬಿಡು ಅವಕ್ಕೊಂದು ಏನು ಹೇಳ್ತೀಯ. ಪಾಪ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಅವಕ್ಕನಿಗೆ.
ನೋಡಮ್ಮ ನೀನು ಹೆಂಗ ತವ್ರ ಮನೆ ಇರೋದಕ್ಕೆ ಹೋಗಿ ಬತ್ತೀಯ ನಿನ್ನ ತಮ್ಮ ಹೆಂಗ ಚೆನ್ನಾಗಿ ಆದಾಕ ಅರ್ಥ ಕಳಿಸ್ತಾನೆ ಇವಾಗ ಸರ ಮಾಡಿಸಿ ಬೇರೆ ಕೊಟ್ಟವನಿ ನಮ್ಗೆ ಯಾತು ಇಲ್ಲ ಕಣಮ್ಮ ನಮ್ಮ ಚಿಕ್ಕಮ್ಮ ಕರಿಯ ಎಂತಳನಾಗ್ಲಿ ನಮ್ಮ ಎತ್ತ ತಾಯಿ ಇರ್ಬೇಕು ಅಂಬೋದು ಇದಕ್ಕೇನೆ ಬೇರೆ ಯಾರಿದ್ರು ನಮ್ಮ ಅಮ್ಮ ಇದ್ದಂಗೆ ಸ್ವಂತ ಅಮ್ಮ ಇದ್ದಂಗೆ ಆಗಲ್ಲ ಅವ್ರು ತಾಯಿನೇನೆ ಚಿಕ್ಕಮ್ಮನೇನೆ ಯಾರೇ ಆಗಲಿ ಇವಾಗ ತಾಯಿ ಇದ್ದಂಗೆ ಆಗಲ್ಲ ಕಣ್ಸುಗುಣ ಏನೇ ಅನ್ನು ತಾಯಿ ಇದ್ದಂಗೆ ಆಗಲ್ಲಮ್ಮ ನಾನಂತೂ ಬೋಲು ಅನ್ಭವಿಸ್ತಾ ಇದ್ದೀನಿ ಇವಾಗ ನಮ್ಮ ಅಮ್ಮನ ಕಳ್ಕೊಂಡು ನೋಡು ತವ್ರ ಮನೆ ಇಲ್ಲ ಏನಿಲ್ಲ ಇವತ್ತು ಹಂಗ ನೋಡಿ ನಿಂತ ಅಮ್ಮ ಕರ್ಕೊಂಡೋಗಿ ಸರ ಮಾಡಿಸಿ ಸೀರೆ ಕೊಡಿಸಿ ಎಲ್ಲ ಕೊಡಿಸ್ತಾ ಅಂತ ಹೇಳ್ತಾ ಇದೆಯಾ ಇನ್ನು ತಡಿ ನೋಡಿ ಇನ್ನು ನನ್ನ ಸರ ನೋಡಿ ಎಷ್ಟು ಜನ ಒಟ್ಟು ಹುಡ್ಕೊಂತಾರೋ ಏನೋ ಅಯ್ಯೋ ನೋಡ್ಬೇಕು ಇನ್ನೂ ಆ ಪ್ರೀತಿ ಮುಂದೆ ತೋರಿಸು ತಗೊಂಡೋಗಿ ಎಷ್ಟು ಚೆನ್ನಾಗೈತೆ ನಿಜ ಎಷ್ಟು ಚೆನ್ನಾಗೈತೆ ಅಕ್ಕ ಹಂಗೇನೆ ಸರ ಬಲ್ ಚೆನ್ನಾಗೈತೆ ಹಂಗೇನೆ ನೋಡ್ತಾ ಇದ್ರೆ ನೋಡೋಣ ಅಮ್ಮಂಗಾಗುತ್ತೆ ಆಕೆ ಮನ ಅನ್ನಿಸ್ತೈತೆ ಹೆಂಗ ನೋಡಮ್ಮ ಸುಗುಣ ಹೆಂಗ ನಿನ್ನ ಅದೃಷ್ಟವಂತೆ ಕಣಮ್ಮ ತವ್ರ ಮನೆ ಬತ್ತಾ ಹೋಗ್ತಾ ಹೆಂಗ ಸೇನಕ್ಕ ಇದೆಯತ್ತ ನಮ್ಮದೇ ಕಣಮ್ಮ ನೆನೆಸ್ಕೊಂಡ್ರೆ ಥೂ ಒಂಥರ ಬೇಜಾರಾದಂಗೆ ಆಗುತ್ತೆ ಇಂಥದ್ದು ಯಾರಿಗೂ ಬೇಡಪ್ಪ ನನ್ನಂಥದ್ದು ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದಪ್ಪ ಅನ್ಸುತ್ತೆ ಅಯ್ಯೋ ಬಿಡಕ್ಕ ಯಾಕೆ ನೀನು ಬೇಜಾರ ಮಾಡ್ಕೊಂತೀಯ ಸುಮ್ಕಿರು ಬೇಜಾರ ಮಾಡ್ಕೋಬೇಡ ಬೇಜಾರ ಮಾಡ್ಕೊಂಡ್ರೆ ಬೇಜಾರ ಆಗ್ತಿರುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ನಾನು ಸ್ವಲ್ಪ ಮನೆಗೆ ಕ್ಲೀನ್ ಮಾಡ್ಕೊಂಡು ಆಮೇಲೆ ಬರ್ತೀನಿ ಸುಮ್ಮನೆ ಮಾತಾಡೋಣ ನನ್ನ ತಮ್ಮ ಎಲ್ಲೆಲ್ಲಿ ಕರ್ಕೊಂಡೋದ ಎಲ್ಲ ಹೇಳ್ತೀನಿ ಏನು ಮಾಡೋದು ಬೇಜಾರು ಮಾಡ್ಕೊಂಡ್ರೆ ಆಗಲ್ಲ ಈಗ ಇದು ಬೆಳ್ಳು ಸಮೀರಲ್ಲಿ ನಾನು ಅಕ್ಕ ನಿನಗಿನ್ನೂ ಜಾಸ್ತಿನೇ ಅನುಭವಿಸಿದ್ದೀನಿ ನನ್ನಂಥ ಕಷ್ಟ ಅನುಭವಿಸಿದ್ರೆ ನೀನು ಇನ್ನೂ ಏಪ ನಮ್ಮ ಅಮ್ಮ ಮಾತಾಡಿಸ್ತಿರ್ಲಿಲ್ಲ ನನ್ನ ತಮ್ಮ ಮಾತಾಡಿಸ್ತಿರ್ಲಿಲ್ಲ ಅವತ್ತೆಲ್ಲ ನಾನು ಸುಗುಣ ಅಂತಲೇ ಬಂದರು ಇವತ್ತೆಲ್ಲರೂ ಚೆನ್ನಾಗಿದ್ದಾರೆ ಈಗ ನಾನು ಯಾರ ಹತ್ರನೂ ಯಾಕೆ ತಗ್ಗಿ ಹೋಗಿಲ್ಲ ಬಗ್ಗಿ ಹೋಗಿಲ್ಲ ನನ್ನ ತಮ್ಮನ ಹತ್ರನೇ ನಾನು ಹೋಗಿಲ್ಲ ಗೊತ್ತೇ ಅವನೇ ಬಂದ ಯಾಕೆ ಸೈನ್ ಹಾಕಬೇಕು ಬಾಳಕ್ಕ ಅಂತ ಹೇಳಿ ಗಯನ್ಕಿನೇ ದೂರ ಮಾಡಿ ಕಳಿಸ್ಬಿಟ್ಟ ಕೊನೆಗೆ ನೋಡಿ ಅವಳೆ ಎಷ್ಟು ಮೇರಿ ಹೇಳು ಇಲ್ಲಿ ಬಂದರೆ ನಮ್ಮ ತಮ್ಮ ಇಲ್ಲಿಗೆ ಬಂದರೆ ಈ ಊರಿಗೆ ನಮ್ಮ ಮನೆ ಹತ್ರ ಕಳಿಸ್ತಿರ್ಲಿಲ್ಲ ಶಿಲ್ಪಕ್ಕ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಈ ಊರಿಗೆ ಬಂದು ನನ್ನ ತಮ್ಮ ನಮ್ಮ ಮನೆ ಹತ್ರ ನಾನು ನೋಡೋದಕ್ಕೆ ಬರಲಿಲ್ಲ ಸ್ವಂತ ತಮ್ಮ ಅಂದರೆ ನನಗೆ ಎಷ್ಟು ಬೇಜಾರಾಗಕ್ಕಿಲ್ಲ ಅಕ್ಕ ಇವತ್ತು ಯಾರು ಹೇಳ್ತಾರೆ ಇವತ್ತು ಯಾರು ಮಾತಾಡಲಿ ಇವತ್ತೆಲ್ಲರಿಗೂ ಒಂಥರ ಅನ್ಸೈತೆ ಇದೇನಪ್ಪ ಇದು ಸುಗುಣಂಗೆ ಹಿಂಗೆ ಲಕ್ ಬಂತು ಇಟ್ಕಿದ್ದಂಗೆನೆ ಅಂತ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ನನ್ನ ತಮ್ಮನಿಗೂ ನನಗೂ ತಂದಿಕ್ಕೆ ಎಷ್ಟು ಜನ ತಂದಿಕ್ಕೆ ತಮಾಷೆ ನೋಡಿದ್ದಾರೆ ಹಂಗೆ ಮತ್ತೆ ಜನ ಸರಿ ಇಲ್ಲ ಅಕ್ಕ ಈ ಸರ ನೋಡಿಬಿಟ್ರೆ ಎಲ್ಲ ಹೊಟ್ಟೆ ಹುರ್ಕಂಬ್ಲಿ ಬಿಡು ಹುರ್ಕಂಬರಿ ಸರಿಯಾಗಿ ನೀನು ಚೆನ್ನಾಗಿ ಉರಿಸ್ತೀಯ ಸುಗುಣಕ್ಕ ಮತ್ತೆ ನಾನು ಹುರ್ಕಂಬರಿ ಚೆನ್ನಾಗಿ ಉರಿಸ್ತೀನಿ ಆಗಿಲ್ದವ್ರ ಮುಂದೆ ನನಗೆ ಮನಸ್ಸಲ್ಲಿ ಸಾವಿರ ನೋವಿದ್ರೂ ಏನು ನೋವಿಲ್ಲ ಅನ್ನೋ ಥರ ತೋರಿಸ್ಕೊಂತೀನಿ ಮನಸ್ಸಲ್ಲಿ ಸಾವಿರ ಇರಲೇಳು ನಾನು ಆಗಿಲ್ದವ್ರ ಮುಂದೆ ನಾನು ಯಾವತ್ತೂ ತಲೆ ತಗ್ಸಲ್ಲ ಆಗಿಲ್ದವ್ರ ಮುಂದೆ ಯಾವತ್ತೂ ತಲೆ ತಗ್ಸ ಅಂತವಳಲ್ಲ ಈ ಸುಗುಣ ನಾನು ಯಾರ ಮುಂದಲೂ ನಾನು ತಲೆ ತಗ್ಸಿಲ್ಲ ಕಣೆ ಇಷ್ಟು ದಿವಸ ಆಗೈತೆ ನಾನು ಯಾರ ಮುಂದಲೂ ತಲೆ ತಗ್ಸಿಲ್ಲ ನನ್ನ ಕೆಲಸ ಆಯಿತು ನಾನಾಯಿತು ನನ್ನ ಪಾಡಿಗೆ ನಾನು ಇದ್ದೀನಿ ಅಷ್ಟೇ ನಾನು ಬಿಟ್ಟು ಹೋಗ್ತಾರಾ ಹೋಗ್ಲಾಳೆ ಯೋಗ್ಯತೆ ಇಲ್ಲ ಅಂತೀನಿ ಸುಮ್ಮನೆ ಆಗ್ತೀನಿ ನಾನು ಮತ್ತೆ ಅವ್ರನ್ನ ಇರೋಡು 10 ವರ್ಷ ಅಲ್ಲ 12 ವರ್ಷ ಆಗೈತೆ ಅಂದ್ರೆ ಅವ್ರನ್ನ ತಿರುಗಿ ನೋಡಲ್ಲ ನಾನು ಅಂತವಳು ನಾನು ಸಾಯತಕ್ಕ ಅವ್ರನ್ನ ಮಾತಾಡ್ಸಲ್ಲ ನಾನು ಆ ಥರ ನನ್ನ ಮನಸ್ಸು ನಂದು ನಾನು ಒಂದು ಸತಿ ನನ್ನ ಮನಸ್ಸಿಗೆ ಬೇಜಾರಾಗೈತೆ ನನ್ನ ಮನಸ್ಸಿಗೆ ಅವಮಾನ ಆಗೈತೆ ಅಂತಂದ್ರೆ ಸಾಯೋವರೆಗೂ ನಾನು ಅವ್ರನ್ನ ಹಿಂಗೆ ಮಾತಾಡ್ಸೋದಿಲ್ಲ ನಾನು ಅವ್ರನ್ನ ಎಡಗಣಕ್ಕೆ ಸಮೇತ ನಾನು ನೋಡೋದಿಲ್ಲ ನಾನು ಹಂಗೆ ಇರ್ಬೇಕು ಹೇಳಮ್ಮ ನಾನು ಅದಕ್ಕೆ ಮತ್ತೆ ನಮ್ಮ ಅಮ್ಮಯ್ಯರ ಮನೆ ಬಾಗಿಲಿಗೆ ನಾನು ಹೋಗಿಲ್ಲ ನಮ್ಮ ಅಯ್ಯಪ್ಪ ಹೋಗಿ ಕೇಳೆ ಎಂಟು ಕೊಡಿಸುತ್ತೆ ಅಂತ ಹೇಳಿ ಅದ್ದಾಗಿಂದ ಗಲಾಟೆ ಅವ್ನು ನಮ್ಮನು ಅದಕ್ಕೇನೆ ನಾನು ಇಲ್ಲಪ್ಪ ನಾನು ಯಾಕೆ ಹೋಗೋಣ ಅಂತ ನಾನು ಹೋಗಿ ಹೆಣ್ಣು ಕೊಡಿಸುತ್ತೆ ಕೇಳಲ್ಲ ಅಂತ ಅವ್ರ ಮನೆಗೆ ಹೋಗ್ತಾ ಸೆನಕ ಇದ್ದಾನಂತ ಅಲ್ಲಿಗೆ ಹೋಗ್ತಾನಂತ ನಮ್ಮಯ್ಯಪ್ಪ ಮಾಮನ ನೋಡಕ್ಕೆ ಹೋಗಿದ್ದೆ ಅಂತ ಹೇಳ್ತಿದ್ದ ಮಾಮಿಲ್ಲಾಯ್ತು ಮಾಮಿಲ್ಲ ಯಾರು ಇಲ್ಲ ಹೋಗ್ಬೇಡ ಅಂತ ನಮ್ಮ ಅಯ್ಯಪ್ಪನ ಮೇಲೆ ಗಲಾಟೆ ಎದ್ದಾಗಿಂದಾನು ಹೋಗು ಅಂತ ತವ್ರ ಮನೆ ಇದ್ರು ಒಂದೇ ಇಲ್ಲಿದ್ರು ಒಂದೇ ಕಣ್ಣಿ ಮರಿಯಾಗಿ ಎತ್ಲಾಗನ ಹೋಗೋಣ ಅಮ್ಮಂಗಾಗುತ್ತೆ ಏನು ಮಾಡ್ತೀಯ ಏನು ಎಲ್ಗ ಹೋದ್ರು ಬರೋದು ತಪ್ಪಲ್ಲ ಅಮ್ಮಂಗಾಗುತ್ತೆ ಹಂಗ ಮನೆ ಐತಿ ಸುಮ್ಮನೆ ಇಲ್ಲಿ ಮನೆಗೆ ಎಲ್ಲ ಬಿಟ್ಟು ಎಲ್ಲಿಗೆ ಹೋಗಿ ಏನು ಮಾಡೋಣ ಅಮ್ಮಂಗ ಅದೊಂದು ಪಟ್ಟು ಅನ್ಸುತ್ತೆ ಏನು ಮಾಡೋದ ನನ್ನೊಂಥರ ವಿಚಿತ್ರ ಕಾಣಿಸೋಣ ಬಿಡಾಕ ಅದಕ್ಕೂ ಅದೃಷ್ಟ ಅಂಬೋದಿರ್ಬೇಕು ನಾನು ಅನ್ಭವಿಸ್ದೆ ಈಗ ಕೆಟ್ಟದ್ದಾದ್ಮೇಲೆ ಒಳ್ಳೇದಾಗೋದು ಯಾವುದೇ ಆಗಲಿ ಹೇಳು ಕೆಟ್ಟಿದ ಮೇಲೆ ಒಳ್ಳೇದಾಗೋದು ಅಂತಾರಲ್ಲ ಹಂಗೆ ನನಗೂ ಎಲ್ಲ ಕೆಟ್ಟ ಮೇಲೇ ಒಳ್ಳೇದಾಗಿದ್ದು ನಮ್ಮ ಪ್ರವಿ ಊರಿಗೆ ಬಂದಿದ್ದ ಕರ್ಕೊಂಡು ಬಂದು ಬಿಟ್ಟು ಹೋದ ಅಲ್ಲಿಗೆ ಹೋಗಲ್ಲ ಅಂತ ಹೇಳಿ ಹೋಗಿದ್ದಾನೆ ಅಲ್ಲಿಗೆ ಹೋಗಲ್ಲ ನನ್ನ ತಮ್ಮ ಏನು ನೋಡ್ತೀನಿ ಅದೆಲ್ಲ ಹೋಗ್ತಾನೆ ಹೆಂಗ ಅಂತೇಳಿ ಹೋಗಲ್ಲ ಸುಗುಣಕ್ಕೆ ಅಲ್ಲಿಗೆ ಹೋಗಲ್ಲ ಅಂತ ಹೇಳವನೇ ಹೋಗ್ತಾನೆ ಹೆಂಗ ನೋಡ್ತಾ ಇರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.